ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ? ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಹಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು. ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಯ್ತು. ನಾವ್ಯಾರು ಅರ್ಜಿ ಹಾಕೊಂಡು ನಾವ್ಯಾರು ಹುಟ್ಟಿಲ್ಲ, ಯಾವ ಜಾತಿಯಲ್ಲಿ ಹುಟ್ಟಬೇಕು, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತೇಳಿ. ಆದ್ರೆ ನಾವು ನಮ್ಗೆ ಹಿರಿಯರು, ನಮ್ಮ ತಂದೆ ತಾಯಂದಿರು ಏನು, ನಮ್ಮ ಗುರುಗಳು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಿಮ್ಮ ಮನೆ ಹುಷಾರೋ, ನಿಮ್ಮ ಮಠ ಹುಷಾರೋ ಅಂತ. ಅಂದ್ರೆ ನಮ್ಮ ಮನೆಗಳನ್ನ ಯಾವ ರೀತಿ ನಾವು ಕಾಪಾಡ್ತೇವೆ, ನಮ್ಮ ಮಠಗಳನ್ನು ಕೂಡ ನಾವು ಕಾಪಾಡಬೇಕು ಅಂತ ಹೇಳಿ ಇವತ್ತು ಹೇಳಿದ್ದಾರೆ. ಗುರು ಇಲ್ಲದೆ ನಾವು ಯಾರು ಗುರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ನಮ್ಮ ಆತ್ಮಸಾಕ್ಷಿ ಧರ್ಮ, ಪೂಜೆ, ಭಕ್ತಿ ಪ್ರದರ್ಶನಕ್ಕೆ ಇರುವಂತ ವಸ್ತು ಅಲ್ಲ. ನಮ್ಮ ಧರ್ಮ ಸರಿ, ನಿನ್ನ ಧರ್ಮ ತಪ್ಪು ಎಂಬುದು ಎಲ್ಲೂ ಕೂಡ ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಪ್ರಪಂಚದಲ್ಲಿ ದೇವರುಗಳು ಒಬ್ಬನೇ. ಆಕಾಶ ಯಥಾಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಹೇಳಿ ಎಲ್ಲ ಕೊನೆಗೆ ಎಷ್ಟೇ ದೇವರಿಗೆ ನಾವು ನಮಸ್ಕಾರ ಮಾಡಿದ್ರು ಕೂಡ, ಎಷ್ಟೇ ನದಿಗಳು ಮಳೆ ಎಲ್ಲಿದ್ರು ಕೂಡ ಕೊನೆಗೆ ಸಾಗರಕ್ಕೆ ಹೋಗಿ ತಲುಪ್ತದೆ ಅಂತೇಳಿ, ಕೊನೆಗೆ ಒಬ್ಬನೇ ದೇವರಿಗೆ ಅದು ತಲುಪ್ತದೆ ಅಂತ ಹೇಳಿ ಇವತ್ತು ಶಿವ ಲಿಂಗ, ಅದಕ್ಕೆ ಯಾವ ರೂಪ ಇದೆ ಇಷ್ಟು ಮಾತ್ರ, ಅಲ್ಲಿ ಹೆಸರಿಲ್ಲ, ನಾಮ ಇಲ್ಲ ಆ ಶಿವಲಿಂಗಕ್ಕೆ. ಸೊ ಅದರಲ್ಲಿ ಇವತ್ತು ನಾವು ನಂಬಿಕೆಯನ್ನು ಇಟ್ಕೊಂಡು ನಾವು ಪೂಜೆ ಭಕ್ತಿಯನ್ನು ನಾವು ಉಳಿಸ್ಕೊಂಡು ನಾವು ಬಂದಿದ್ದೇವೆ.